ನಮಸ್ಕಾರ. ಎಸ್18 ವಾರ್ತೆಗಳಿಗೆ ಸ್ವಾಗತ. ನಾನು ಕವಿತಾ. ಮೊದಲಿಗೆ ಹೆಡ್ಲೈನ್ಸ್. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶಿಸ್ತುಬದ್ಧವಾಗಿ ರೂಪಿಸಲು ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಜೀವನೋಪಾಯ ಪರಿಹಾರ ಯೋಜನೆಯಡಿ ಪ್ರಗತಿ ಪರಿಶೀಲನೆ. ಸ್ವಸಹಾಯ ಗುಂಪುಗಳು ಆರ್ಥಿಕ ಬೆಳವಣಿಗೆ ಒತ್ತು ನೀಡಿ ಡಾ. ಟಿ. ರೋಣಿ. ನೀಟ್ ಪರೀಕ್ಷೆ ಅಕ್ರಮ ಕ್ರಮಕ್ಕೆ ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಹೀರಾಬಾದ್ನಲ್ಲಿ ತೊಟ್ಟಿಲು ಮೆರವಣಿಗೆ. ಅನಾರೋಗ್ಯ ಸಮಸ್ಯೆ. ಗುಡದನಾಳ ಗ್ರಾಮದಲ್ಲಿ ತಾಯಿ ಮಗಳು ಆತ್ಮಹತ್ಯೆ. ವಾರ್ತೆಗಳ ವಿವರ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಆಚರಣೆ ಮಾಡಲು ಎಲ್ಲ ಸಿದ್ಧತೆಗಳನ್ನು ಕೈಗೊಳ್ಳಬೇಕು ಎಂದು ಪ್ರಭಾರಿ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಹೇಳಿದರು. ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಿಮಿತ್ತ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜೂನ್ 21ರಂದು 10ನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆಯನ್ನು ನಗರದ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಚರಣೆ ಮಾಡಲಾಗುತ್ತದೆ ಎಂದರು. ಯೋಗ ದಿನದ ಈ ವರ್ಷದ ವಿಶೇಷವಾಗಿ ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ದಿನ ಘೋಷವಾಕ್ಯದಡಿಯಲ್ಲಿ ಆಚರಣೆ ಮಾಡಲಾಗುತ್ತದೆ. ಪ್ರತಿ ವರ್ಷ ಆಯುಷ್ ಇಲಾಖೆ ನೇತೃತ್ವದಲ್ಲಿ ಯೋಗ ದಿನ ಆಚರಣೆ ಮಾಡುತ್ತಿದ್ದು, ಕಳೆದ ವರ್ಷ 8,000ಕ್ಕೂ ಅಧಿಕ ಜನರು ಭಾಗಿಯಾಗಿದ್ದರು. ಮಳೆಗಾಲವಾಗಿದ್ದರಿಂದ 5,000 ರಿಂದ 6,000 ಜನರು ಸೇರುವಂತೆ ವ್ಯವಸ್ಥೆ ಕೈಗೊಳ್ಳಲು ಸೂಚಿಸಿದರು. ಸೊ ಈಗ 21 ಜೂನ್ ಕನ್ನಡ ಹಿಂದಿ ओके नहीं कन्नड़ ऑब्वियसली मुझे लगा यहाँ पे अगर हिंदी चाहिए एनीवेज 21 जून ಇದು ನಮ್ಮ ಇಂಟರ್ನ್ಯಾಷನಲ್ ಯೋಗ ದಿನಾಚರಣೆ. ಓಕೆ, ಅದು ಸಲುವಾಗಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ನಿಂದ ಆಯುಷ್ ಡಿಪಾರ್ಟ್ಮೆಂಟ್ನಿಂದ ಇದು ಮೀಟಿಂಗ್ ಪೂರ್ವಭಾವಿ ಸಭೆ ಕರೆಸಿದ್ದಾರೆ. ಸೊ ಐ ಫಸ್ಟ್ ಆಫ್ ಆಲ್ ವೆಲ್ಕಮ್ ಆಲ್ ದಿ ಪಾರ್ಟಿಸಿಪೆಂಟ್ಸ್, ಆಲ್ ದಿ ಆಫಿಷಿಯಲ್ಸ್ ಆ್ಯಂಡ್ ನಾನ್ ಆಫಿಷಿಯಲ್ಸ್ ಫಾರ್ ದಿಸ್ ಮೀಟಿಂಗ್. ಜೊತೆಗೆ ನೋಡಿ, ಈಗ ಇದು ದಿನಾಚರಣೆ ಪ್ರತಿ ವರ್ಷ ಆಗ್ತಾ ಇದೆ. ಓಕೆ, ಸೊ ಒಂದು ಸೆಟ್ ಪ್ಯಾಟರ್ನ್ ಇರುತ್ತೆ ಈ ಕಡೆ ಆನ್ಲೈನ್. ಸೊ ಅದು ಸೆಟ್ ಪ್ಯಾಟರ್ನ್ ಡಿಸ್ಕಸ್ ಮಾಡಲಿಕ್ಕೆ ಬೇಕಾಗಿಲ್ಲ. ಈಗ ವಿ ಡೋಂಟ್ ನೀಡ್ ಟು ಗಿವ್ ಟೈಮ್ ಫಾರ್ ದ್ಯಾಟ್. ಸೊ ಈಗ ನಾನು ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ, ನೀವು ಈಗ ಬಂದಿದ್ದೀರಿ, ಪ್ಲೀಸ್ ಶೇರ್ ಯುವರ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ಯುವರ್ ಸಜೆಷನ್ಸ್. ಆಲ್ ರೈಟ್, ಬೇಸ್ಡ್ ಅಪಾನ್ ದ್ಯಾಟ್ ವಿ ವಿಲ್ ಮೇಕ್ ಅ ಪ್ಲ್ಯಾನ್. Whatever can be included, we'll include that. We'll make a plan and then we'll come out with a draft of how this International Yoga Day will be celebrated. Okay. So now, if anybody... ಯೋಗ ದಿನ ನಿಮಿತ್ತ ಕ್ರೀಡಾಂಗಣದಲ್ಲಿ ನಗರಸಭೆಯು ಸ್ವಚ್ಛತೆ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಮಾಡಬೇಕು. ಆರೋಗ್ಯ ಇಲಾಖೆಯಿಂದ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ವ್ಯವಸ್ಥೆ ಕಲ್ಪಿಸಬೇಕು. ಆಹಾರದ ಮತ್ತು ಮ್ಯಾಟ್ ಒದಗಿಸಬೇಕು. ವಿಶೇಷವಾಗಿ ಆಯುಷ್ ಇಲಾಖೆಯು ಹೆಚ್ಚಿನ ಮಟ್ಟದಲ್ಲಿ ಮಳಿಗೆಗಳ ನಿರ್ಮಾಣ ಮಾಡಲು ತಿಳಿಸಿದರು. ಯೋಗ ದಿನಾಚರಣೆ ಅಂಗವಾಗಿ ಪ್ರಚಾರಕ್ಕಾಗಿ ಬ್ಯಾನರ್ ಅಳವಡಿಕೆ, ಜಾಗೃತಿ ಕಾರ್ಯಕ್ರಮ ನಡೆಸಿ ಶಾಲೆಗಳು, ವಸತಿ ಶಾಲೆಗಳಲ್ಲಿ, ಸರ್ಕಾರದ ಎಲ್ಲ ಇಲಾಖೆಗಳಲ್ಲಿ, ಸರ್ಕಾರಿ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಯೋಗ ದಿನ ಏರ್ಪಡಿಸಲು ಹೇಳಿದರು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯು ಅಂಗನವಾಡಿ ಆಶಾ ಕಾರ್ಯಕರ್ತರಿಗೆ ಸ್ವಸಹಾಯ ಸಂಘ ಸಂಸ್ಥೆಗಳಲ್ಲಿ ಒಂದು ದಿನ ಯೋಗಾಭ್ಯಾಸ ನಡೆಸಿ ಯೋಗದ ಬಗ್ಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲು ತಿಳಿಸಿದರು. ಜೂನ್ 10ರಿಂದ 20ರವರೆಗೆ ಎಲ್ಲ ಶಾಲೆಗಳಲ್ಲಿ ಯೋಗ ಶಿಕ್ಷಕರು, ತರಬೇತಿದಾರರಿಂದ ಕಾರ್ಯಸಿದ್ಧತೆ ನಡೆಸಲು ಹೇಳಿದರು. ಏನಾದರೂ ಆಯುಷ್ ಇಲಾಖೆಯವರು ಆಯುರ್ವೇದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಸಣ್ಣ ಸಣ್ಣ ಸ್ಟಾಲ್ಗಳನ್ನ ಹಾಕೋದು ಅದು ಮಾಡ್ಬೇಕಾದ್ರೆ ಬೆಟರ್ ಸರ್. ಇದರಲ್ಲಿ ಮೇನ್ ಆಗಿರತಕ್ಕಂಥದ್ದು ಮಹಿಳೆಯರ ಸಬಲೀಕರಣಕ್ಕಾಗಿ ಯೋಗ ಅಂತ ಒಂದು ಟೈಟಲ್ ಇದೆ ಸರ್. ಅಂತಾರಾಷ್ಟ್ರೀಯ ನಾವು ಮಹಿಳೆಯ ಸಂಖ್ಯೆ ಜಾಸ್ತಿ ತಗೋಬೇಕಾಗುತ್ತೆ. ಮತ್ತು ನಮ್ಮ DD ಸೋಷಿಯಲ್ ವರ್ಕರು, DTW, ಅನಂತರ DDP ಇವರಿಂದ ಹೆಚ್ಚು ಮಕ್ಕಳನ್ನು ನಾವು ಮಾಡಬೇಕಾಗುತ್ತೆ. ಮಳೆಗೆ ಸಂಬಂಧಪಟ್ಟಂತೆ ಅಲ್ಲೇನೇ ಏನು ಗ್ರೌಂಡ್ ಒಳಗಡೆ ಸರ್, ಅದನ್ನು ಪೂರ್ವ ನಾವು ಪ್ಲಸ್ ಮಿಡ್ಲಲ್ಲಿ ಅಂದರೆ ಮೈಕು ಅದು ಭಾಳ ದೂರ ಡಿಸ್ಟೆನ್ಸ್ ಇದಾಗಲ್ಲ ಸರ್. ಅಂದರೆ 200 ಮೆಂಬರ್ಸ್ ನಾವೆಲ್ಲ ಸ್ಪೀಕರ್ಸ್ನ
ಇಷ್ಟು ಹಾಕಿದ್ರೆ ಸಿಸ್ಟಮ್ ಮೇನ್ ಬಜೆಟ್ ಸ್ವಲ್ಪ ತಾವು ಜಾಸ್ತಿ ಓಕೆ, ಆಯಿತು. ಗವರ್ಮೆಂಟಿಂದ ಒಂದು 1 ಲಕ್ಷ ಬಿಡುಗಡೆ ಇದೆ ಅಲ್ಲ? ಓಕೆ, ವಿ ವಿಲ್ ಟಾಕ್ ಟು ದಿಸ್ KPCL. ಓಕೆ, ಅಂಡರ್ CSR ವಾಟ್ ದೇ ಕ್ಯಾನ್ ಗಿವ್. ಸೊ ನಮಗೆ ಇದು ಟೆಂಟೇಟಿವ್ಲಿ ವಾಟ್ ಈಸ್ ದಿ ಎಕ್ಸ್ಪೆಂಡಿಚರ್, ಟೋಟಲ್ ಎಕ್ಸ್ಪೆಂಡಿಚರ್ ವಿಲ್ ಪ್ಲಾನ್ ಆ್ಯಂಡ್ ವಿಲ್ ಟ್ರೈ ಟು ಫೆಚ್ ದಿ ಫಂಡ್ಸ್. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ KR ದುರ್ಗೇಶ್, ಜಿಲ್ಲಾ ಪಂಚಾಯತ್ ಯೋಜನಾಧಿಕಾರಿ ರೋಣಿ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು, ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಮಹೇಶ್ ಪೋತಿದಾರ, ಶಿಕ್ಷಣ ಇಲಾಖೆ ಅಧಿಕಾರಿ ಪರಶುರಾಮ್, ಕ್ರೀಡಾ ಮತ್ತು ಯುವಜನ ಇಲಾಖೆ ಈರೇಶ್ ಕುಮಾರ್, ಪೌರಾಯುಕ್ತ ಗುರುಸಿದ್ದಯ್ಯ, ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಸ್ಮಿತಾ ಅಕ್ಕ, DDPU ಸೋಮಶೇಖರ್ ಸೇರಿದಂತೆ ಅನೇಕರಿದ್ದರು. ಗ್ರಾಮೀಣ ಪ್ರದೇಶದಲ್ಲಿರುವ ಸ್ವಸಹಾಯ ಗುಂಪಿನ ಮಹಿಳೆಯರು ಆರ್ಥಿಕವಾಗಿ ಸಫಲರಾಗಲು ಮುಖ್ಯ ಪುಸ್ತಕ ಬರಹಗಾರರು ಪ್ರವೃತ್ತರಾಗಬೇಕು ಎಂದು ಜಿಲ್ಲಾ ಪಂಚಾಯಿತಿ ಮುಖ್ಯ ಯೋಜನಾಧಿಕಾರಿ ಡಾಕ್ಟರ್ ಟಿ ರೋಣಿರವರು ಕರೆ ನೀಡಿದರು. ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಸಂಜೀವಿನಿ ಕರ್ನಾಟಕ ರಾಜ್ಯ ಗ್ರಾಮೀಣ ಜೀವನೋಪಾಯ ಅಭಿಯಾನದ ಅಡಿಯಲ್ಲಿ ಆಯೋಜಿಸಿದ್ದ ಜಿಲ್ಲಾ ಮಟ್ಟದ ಮುಖ್ಯ ಪುಸ್ತಕ ಬರಹಗಾರರ ಪ್ರಗತಿ ಪರಿಶೀಲನಾ ಸಭೆಯನ್ನು ಸಸಿಗೆ ನೀರುಣಿಸುವ ಮೂಲಕ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಸ್ವಸಹಾಯ ಸಂಘಗಳ ಸದಸ್ಯರಿಗೆ ಲಾಭಯುತ ಆದಾಯವನ್ನು ಒದಗಿಸುವುದರ ಮೂಲಕ ಬಡತನದ ತೀವ್ರತೆಯನ್ನು ಕಡಿಮೆಗೊಳಿಸುವುದು ಮತ್ತು ಸಮುದಾಯ ಸಂಸ್ಥೆಗಳ ಮೂಲಕ ಸ್ವ ಉದ್ಯೋಗ ಅವಕಾಶಗಳನ್ನು ಕಲ್ಪಿಸುವುದರಿಂದಾಗಿ ಗ್ರಾಮೀಣ ಜನರ ಜೀವನ ಮಟ್ಟದಲ್ಲಿ ಸಮರ್ಥನೀಯವಾದ ಅಭಿವೃದ್ಧಿಯನ್ನು ಕಾಣುವುದು ಸಂಜೀವಿನಿ ಯೋಜನೆಯ ಧ್ಯೇಯವಾಗಿದೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಮಾಹಿತಿಯನ್ನು ಸ್ವಸಹಾಯ ಗುಂಪಿನ ಮಹಿಳೆಯರಿಗೆ ಸಮರ್ಪಕವಾಗಿ ತಲುಪಿಸುವ ಕೆಲಸವನ್ನು ಮುಖ್ಯ ಪುಸ್ತಕ ಬರಹಗಾರರ ಮುಂದಾಗಬೇಕು. ಪ್ರತಿಯೊಂದು ಗ್ರಾಮೀಣ ಪ್ರದೇಶದಲ್ಲಿರುವ ಸ್ವಸಹಾಯ ಗುಂಪುಗಳನ್ನು ಅಭಿವೃದ್ಧಿಪಡಿಸಿದಾಗ ಮಾತ್ರ ಗುಂಪಿನ ಮಹಿಳೆಯರು ಆರ್ಥಿಕವಾಗಿ ಸಫಲರಾಗಲು ಸಾಧ್ಯವಾಗುತ್ತದೆ ಎಂದು ತಿಳಿಸಿದರು. ನೀವು ಒಂದ್ಸಲ ಹಾಕಿ ಸರ್, ಭಾಳ ಜನ ಆಗ್ತಾರೆ ಸರ್, ಎಲ್ಲಿ ಕರಿತೀರಿ, ಇಲ್ಲೂ ನಾವು ಕರೆದಿಲ್ಲ. ನೋ ಐ ವಾಂಟ್ ಟು, ನನಗೆ ಬೇಕು ಅವ್ರು ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅಲ್ಟಿಮೇಟ್ಲಿ ನಮಗೆ ಜಿಲ್ಲೆಗೆ, ನಮ್ಮ ಸ್ವಸಹಾಯ ಗುಂಪುಗಳಿಗೆ ಅಭಿವೃದ್ಧಿ ಆಗಬೇಕಾದ್ರೆ ಸರ್ಕಾರ ಏನು ನಿಗದಿಪಡಿಸಿದೆ, ಗುರಿಯಾಗಿರ್ಬೋದು, ಕೊಟ್ಟಿರುವಂಥ ಅನುದಾನ ಆಗಿರ್ಬೋದು, ಅಲ್ಟಿಮೇಟ್ಲಿ ಹೋಗುವಂಥದ್ದು GPLFಗಳಿಗೆ. ಆ GPLFಗಳ ಕಾರ್ಯವೈಖರಿ ಬಗ್ಗೆ ತಿಳ್ಕೊಳ್ಳೋದು ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಗತಿ. ಡಿಸ್ಟ್ರಿಬ್ಯೂಷನ್ ಹೇಗಾಗ್ತಾ ಇದೆ, ನಾವು ಕೊಟ್ಟಿದ್ದು ಕರೆಕ್ಟ್ ಹೋಗ್ತಾ ಇದ್ದೇನೋ ಇಲ್ಲ, ನೀವು ಕರೆಕ್ಟ್ ಮಾಡ್ತಾ ಇದ್ದೀರಲ್ಲ, ಐ ವಾಂಟ್ ಟು ರಿವ್ಯೂ. ಆ ಒಂದು ಉದ್ದೇಶದಿಂದ ಸ್ಪೆಷಲಿ ಯು ಆರ್ ಆಲ್ ಸೆಲೆಕ್ಟೆಡ್ ಬೈ ಗವರ್ಮೆಂಟ್. ನೀವೆಲ್ಲರೂ ಸರ್ಕಾರದಿಂದ ಅಂದ್ರೆ ನೇಮಕವಾಗಿದ್ದೀರಿ ಆಯಾ ಗ್ರಾಮ ಪಂಚಾಯತಿಗಳಲ್ಲಿ. ನಿಮ್ಮ ಒಂದು ಕಾರ್ಯವೈಖರಿ ಏನಾಗಿದೆ, ಏನಾಗಬೇಕು, ಯಾವ ಇಂಪ್ರೂವ್ಮೆಂಟ್ ಆಗಬೇಕು. ಸರ್ಕಾರದ ಉದ್ದೇಶ, ಸ್ಕೀಮ್ ಉದ್ದೇಶ ಏನಂದ್ರೆ, ಒಂದು ವೇಳೆ ಅಷ್ಟೊಂದು ನಾವು ತೋರಿಸಿಲ್ಲ ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಒಂದು ಕಾರ್ಯವೈಖರಿಯಲ್ಲಿ ನಮ್ಮ ಪ್ರೋಗ್ರೆಸ್, ನಮ್ಮ ಪ್ರಗತಿ ಅಷ್ಟೊಂದು ಮಟ್ಟದಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಏನ್ ಪ್ರಾಬ್ಲಮ್, ವ್ಯತ್ಯಾಸ ಏನಿದೆ, ಏನು ಯಾಕೆ ಆಗ್ತಾ ಇಲ್ಲ. We want to do the problem of ground level and we want to give the training. ಅಥವಾ ನಿಮಗೆ ಮಾಹಿತಿ ಕೊಡೋಣ, ಮಾಹಿತಿ ಕೊಡ್ತಾ ಇದ್ರೆ ಮಾಹಿತಿ ಕೊಡೋಣ. ಅಲ್ಟಿಮೇಟ್ಲಿ ಅಂದ್ರೆ ನಮ್ಮ ಒಂದು SSG ಮಾಡಿಯ ಗ್ರಾಮ ಮಟ್ಟದಲ್ಲಿ ಅವರು ಎಕನಾಮಿಕಲಿ ಎಂಪವರ್ ಆಗಬೇಕು, ಅವರು ಆರ್ಥಿಕ ಪರಿಸ್ಥಿತಿಯಲ್ಲಿ ಉತ್ತಮ ಮಟ್ಟಕ್ಕೆ ಬರಬೇಕು. ಆ ಒಂದು ಉದ್ದೇಶ. ಸ್ವಸಹಾಯ ಗುಂಪುಗಳು ನಿರಂತರ ಸಭೆ, ನಿರಂತರ ಉಳಿತಾಯ, ನಿರಂತರ ಆಂತರಿಕ ಸಾಲ ವಿತರಣೆ, ನಿರಂತರ ಸಾಲ ಮರುಪಾವತಿ, ನಿರಂತರ ಪುಸ್ತಕ ನಿರ್ವಹಣೆ, ಆರೋಗ್ಯ ಸುಧಾರಣೆ, ಶಿಕ್ಷಣ, ಪಂಚಾಯತ್ ರಾಜ್ ಸಂಸ್ಥೆಗಳಲ್ಲಿ ಸಕ್ರಿಯ ಭಾಗವಹಿಸುವಿಕೆ, ಸಂದಾಯ ಅರ್ಹ ಕಾರ್ಯಕ್ರಮಗಳನ್ನು ಪಡೆಯುವುದು, ಸುಸ್ಥಿರ ಜೀವನೋಪಾಯ ಚಟುವಟಿಕೆಗಳು ಕುರಿತು ಗುಂಪಿನ ಮಾಸಿಕ ಸಭೆಯಲ್ಲಿ ಚರ್ಚೆ ನಡೆಸಬೇಕು ಎಂದರು. ಮುಖ್ಯ ಪುಸ್ತಕ ಬರಹಗಾರರು ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದ ಪ್ರತಿ ಸಭೆಯಲ್ಲಿ ಭಾಗವಹಿಸುವುದು ಮತ್ತು ಲೆಕ್ಕ ಪುಸ್ತಕ ನಿರ್ವಹಣೆ ಮಾಡುವುದು, ಸಮುದಾಯ ಬಂಡವಾಳ ನಿಧಿ ಅಥವಾ ಸುತ್ತು ನಿಧಿ ಮತ್ತು ಇತರೆ ಅಗತ್ಯ ಪುಸ್ತಕಗಳನ್ನು ನಿರ್ವಹಿಸುವುದು, ಗ್ರಾಮ ಪಂಚಾಯಿತಿ ಮಟ್ಟದ ಒಕ್ಕೂಟದಲ್ಲಿ ಸದಸ್ಯತ್ವ ಪಡೆದಿರುವ ವಾರ್ಡ್ ಮಟ್ಟದ ಒಕ್ಕೂಟ ಮತ್ತು
ಅದರ ಸದಸ್ಯ ಸ್ವಸಹಾಯ ಸಂಘಗಳ ಲೆಕ್ಕ ಪರಿಶೋಧನೆ ಆಡಿಟ್ ಮಾಡುವುದು, ವಾರ್ಷಿಕ ಆಯವ್ಯಯ ಪಟ್ಟಿಯನ್ನು ತಯಾರಿಸಬೇಕೆಂದು ತಿಳಿಸಿದರು. ಇದರಲ್ಲಿ ನಾನು ನೋಡ್ತಾ ಇದ್ದೆ ಸುಮಾರು 22 ಕೋಟಿ ನಮ್ಮ ರಾಯಚೂರಿನಿಂದ GPLFಗೆ ನಾವು ಕೊಟ್ಟಿದ್ದೇವೆ. ಯಾವ ರೀತಿಯಲ್ಲಿ ಖರ್ಚು ಮಾಡ್ತಾ ಇದ್ರಿ? ಸರ್ಕಾರ ಹಾಕಿಕೊಂಡಿರ್ತಕ್ಕಂಥ ಗೈಡ್ಲೈನ್ಸ್ ಪ್ರಕಾರವಾಗಿ ಮಾಡ್ತಾ ಇದ್ದಾರೆ. ಅಪ್ಪಿ ಮಾಡಿಕೊಂಡು ನಿಮ್ಮ ಒಂದು ಪ್ರಾಬ್ಲಮ್ಸ್ ಏನಿದ್ದಾವೆ ಅದನ್ನು ನಾವು ತಿಳ್ಕೊಳ್ಳೋಣ. ಅಲ್ಟಿಮೇಟ್ಲಿ ಅಂದರೆ ಈ ಒಂದು ಯಾವುದೇ ಕಾರಣದ ಕೊರತೆ ಆದರೂ ನಮ್ಮೆಲ್ಲರ ಯೋಜನೆಗೆ ಅದನ್ನು ಕೊರತೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ನಿಮ್ಮನ್ನು ಆಯ್ಕೆ ಮಾಡಲ್ಪಟ್ಟಂತ ಮುಖ್ಯ ಉದ್ದೇಶ ನೀವು ತಿಳ್ಕೊಳ್ರಿ. ಮತ್ತು ಇವನ್ ಪೇಯ್ಡ್ ನಿಮಗೆ ಗೌರವವನ್ನು ಕೊಡ್ತಾರೆ. ಅದಕ್ಕೋಸ್ಕರವಾಗಿ ನಿಮ್ಮ ಕೆಲಸವನ್ನು ಕರೆಕ್ಟಾಗಿ ಮಾಡಬೇಕು, ಇನ್ ಟೈಮಲ್ಲಿ ಮಾಡಬೇಕು. ಇನ್ ಟೈಮಲ್ಲಿ ಮಾಡಿಲ್ಲ ಅಂತ ಹೇಳಿ ಇತ್ತೀಚಿನ ದಿನಗಳಲ್ಲಿ ಏನು ಉಪಯೋಗ ಇಲ್ಲ. ಇವತ್ತು ಕೊಡಬೇಕಾಗಿರ್ತಕ್ಕಂಥ ಮಾಹಿತಿ 4 ದಿನ ಕೊಟ್ಟರೆ ನಿಮ್ಗೆ ಉಪಯೋಗ ಇಲ್ಲ. ಅದಕ್ಕೋಸ್ಕರವಾಗಿ ನಾನು ವಿಜು ಮತ್ತು ಶ್ರೀಕಾಂತ್ ಅವ್ರಿಗೆ ಹೇಳ್ತಾ ಇದ್ದೆ, ನಮ್ಮ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಎಲ್ಲ ಎಂಪಿಕೆಗಳನ್ನು ನಾವು ನೋಡೋಣ. ಏನ್ ಪ್ರೋಗ್ರೆಸ್ ಮಾಡ್ತಾ ಇದ್ದಾರೆ, ಯಾವ ತರ ಖರ್ಚು ಮಾಡ್ತಾ ಇದ್ದಾರೆ, ಏನ್ ಲ್ಯಾಕಿಂಗ್ ಇದೆ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಈ ಒಂದು ಮೀಟಿಂಗ್ ಅನ್ನು ನಾವು ಆಯೋಜನೆ ಮಾಡಿದ್ವಿ. ಸೊ ಇರ್ತದೆ, ದಯವಿಟ್ಟು ನಿಮ್ಮೊಂದು ಪಾತ್ರವನ್ನು ಮತ್ತೊಂದು ಸಲ ನಮ್ಮ PPT ಮುಖಾಂತರವಾಗಿ ನಿಮಗೆ ಕ್ಲಿಯರ್ ಆಗಿ ಹೇಳ್ತೀವಿ, ನೀವು ಏನು ಮಾಡ್ಬೇಕಂತ ಹೇಳಿ. ದಯಮಾಡಿ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ, ಡೋಂಟ್ ಬೈಪಾಸ್ ದ ನಾರ್ಮ್ಸ್. ಕಾನೂನು ಏನು ಮಾಡಿದಾರಲ್ಲ ಅದನ್ನ ನೀವು. ಈ ಸಂದರ್ಭದಲ್ಲಿ NRLM ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕ ಶ್ರೀನಾಥ, ಜಿಲ್ಲಾ ವ್ಯವಸ್ಥಾಪಕರಾದ ವಿಜಯ್ ಕುಮಾರ್, ಶ್ರೀಕಾಂತ ಬನ್ನಿಗೋಳ್, ವಲಯ ಮೇಲ್ವಿಚಾರಕರಾದ ರಾಘವೇಂದ್ರ, ಪ್ರಕಾಶ್, ಸೂರತ್ ಪ್ರಸಾದ್ ಗಟ್ಟು, ಶರಣುಬಸವ, ಉಮೇಶ್, ಶ್ರೀಕಾಂತ, ಪ್ರದೀಪ್, ಯಲ್ಲಪ್ಪ, ಹೊನ್ನಮ್ಮ, ನಾಗರತ್ನ ಸೇರಿದಂತೆ ಎಲ್ಲ ಒಕ್ಕೂಟದ ಮುಖ್ಯ ಪುಸ್ತಕ ಬರಹಗಾರರು ಇದ್ದರು. ನೀಟ್ ಪ್ರವೇಶ ಪರೀಕ್ಷೆಯಲ್ಲಿ ಭ್ರಷ್ಟಾಚಾರ ನಡೆದಿದ್ದು ತನಿಖೆಗೆ ಆಗ್ರಹಿಸಿ AIDSO ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕಚೇರಿ ಅಧಿಕಾರಿಗೆ ಮನವಿ ಸಲ್ಲಿಸಿತು. ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. AIDSO ಜಿಲ್ಲಾಧ್ಯಕ್ಷ ಅಯ್ಯಳಪ್ಪ ಮಾತನಾಡಿ, ಜೂನ್ 4ರಂದು ಪ್ರಕಟಗೊಂಡ ನೀಟ್ ಪರೀಕ್ಷಾ ಫಲಿತಾಂಶದ ಪಾರದರ್ಶಕತೆಯ ಕುರಿತು ದೇಶವ್ಯಾಪ್ತಿ ವಿದ್ಯಾರ್ಥಿಗಳು ಹಾಗೂ ಪಾಲಕರು ಹಲವಾರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. UGC ಪರೀಕ್ಷಾ ಮಾರ್ಗಸೂಚಿ ಅನ್ವಯ ಅಂಕಗಳನ್ನು ನೀಡಿದ್ದಲ್ಲಿ ವಿದ್ಯಾರ್ಥಿಗಳು ಪಡೆಯಬಹುದಾದ ಅಂಕಗಳೊಂದಿಗೆ ಪ್ರಸ್ತುತ ಒಂದಿಷ್ಟು ವಿದ್ಯಾರ್ಥಿಗಳು ಪಡೆದಿರುವ ಅಂಕಗಳು ಹೊಂದಿಕೆಯಾಗುತ್ತಿಲ್ಲ. ಕೆಲವು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಅಂಕ ನೀಡಿರುವುದಾಗಿ NTE ಸಮಜಾಯಿಸಿ ನೀಡಿದೆ. ಆದರೆ ಹೆಚ್ಚುವರಿ ಅಂಕಗಳನ್ನು ನೀಡಿರುವ ಮಾನದಂಡವು ಸಂಪೂರ್ಣವಾಗಿ ಪಕ್ಷಪಾತಿಯಾಗಿದೆ ಎಂದು ದೂರಿದರು. ಈ ವರ್ಷ ಪ್ರಕಟಿಸಲಾಗಿದ್ದ ಮಾರ್ಗಸೂಚಿ ಅನ್ವಯ ಹೆಚ್ಚುವರಿ ಅಂಕಗಳನ್ನು ನೀಡಲು ಅವಕಾಶವಿಲ್ಲ. ಒಂದೇ ಕೇಂದ್ರದಲ್ಲಿ ಪರೀಕ್ಷೆ ಬರೆದ ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನು ಗಳಿಸಿದ್ದಾರೆ. ಇದರೊಂದಿಗೆ ಪರೀಕ್ಷೆಗೂ ಮುನ್ನವೇ ಪ್ರಶ್ನೆ ಪತ್ರಿಕೆಗಳು ಸೋರಿಕೆಯಾಗಿದ್ದವು. ಈ ಕುರಿತು ಸಮರ್ಪಕ ತನಿಖೆ ನಡೆಸಲಾಗಿಲ್ಲ ಎಂದು ಆರೋಪಿಸಿದರು. ಅನಿರೀಕ್ಷಿತ ಕೆಟ್ಟ ಫಲಿತಾಂಶದಿಂದಾಗಿ ಈಗಾಗಲೇ ಕೆಲವು ವಿದ್ಯಾರ್ಥಿಗಳು ಆತ್ಮಹತ್ಯೆಗೆ ತುತ್ತಾಗಿದ್ದಾರೆ. ನೀಟ್ ಪರೀಕ್ಷಾ ಫಲಿತಾಂಶದಲ್ಲಿನ ಪಾರದರ್ಶಕತೆ ಕೊರತೆ ಮತ್ತು ಭ್ರಷ್ಟಾಚಾರದ ಕುರಿತು ಸಾಕಷ್ಟು ಆರೋಪಗಳು ಕೇಳಿ ಬಂದಿವೆ. ಸೂಕ್ತ ತನಿಖೆ ನಡೆಸಬೇಕೆಂದರು. ಶ್ರೀಮಂತರ ಹಿತಾಸಕ್ತಿ ಕಾಪಾಡುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಬಡ ಜನರ ಬೇಕೇ ಬೇಕು. ಒಪ್ಪೋದಿಲ್ಲ. ನೀಟ್ ಪರೀಕ್ಷೆಯ ಫಲಿತಾಂಶದಲ್ಲಿ ಆಗಿರುವ ಭ್ರಷ್ಟಾಚಾರವನ್ನು ವಿರೋಧಿಸುತ್ತೇವೆ. ವಿದ್ಯಾರ್ಥಿಗಳ ಹೋರಾಟ ಚಿರಾಯುವಾಗಲಿ. ನೀಟಲ್ಲಾಗಿರುವ ಭ್ರಷ್ಟಾಚಾರವನ್ನು ಒಪ್ಪೋದಿಲ್ಲ. AIDSO ಜಿಲ್ಲಾ ಉಪಾಧ್ಯಕ್ಷ ಪೀರ್ ಸಾಬ್ ಮಾತನಾಡಿ, ರಾಜ್ಯ ಮಟ್ಟದಲ್ಲಿ ಜಂಟಿ ಪ್ರವೇಶ ಪರೀಕ್ಷೆಗಳು ಜಾರಿಯಲ್ಲಿದ್ದಾಗ ಭ್ರಷ್ಟಾಚಾರದ ಕಾರಣ ಒಡ್ಡಿಯೇ ಅಖಿಲ ಭಾರತ ಮಟ್ಟದ ನೀಟ್ ಪರೀಕ್ಷೆಯನ್ನು ಪ್ರಾರಂಭಿಸಲಾಗಿತ್ತು. ಭ್ರಷ್ಟಾಚಾರದ ಕುರಿತು ತನಿಖೆ ನಡೆಸಿ ಸಂಬಂಧಪಟ್ಟವರಿಗೆ ಸೂಕ್ತ ಶಿಕ್ಷೆ ವಿಧಿಸುವುದರ ಬದಲಿಗೆ
ಪರೀಕ್ಷಾ ಪದ್ಧತಿಯನ್ನು ಬದಲಾಯಿಸುವುದು ಪರಿಹಾರವಲ್ಲವೆಂದು ಹೇಳಲಾಗಿತ್ತು. ಇಂದು ನಿಜವಾಗಿದೆ. ಸರ್ಕಾರದ ನಿಷ್ಕಾಳಜಿ ಮತ್ತು ಪರೀಕ್ಷಾ ವ್ಯವಸ್ಥೆಯ ಸಂಪೂರ್ಣ ವ್ಯವಹಾರೀಕರಣದಿಂದಾಗಿ ಇಡೀ ವೈದ್ಯಕೀಯ ಪ್ರವೇಶ ಪರೀಕ್ಷೆಯು ಕುಸಿತಕ್ಕೊಳಗಾಗುತ್ತಿದೆ ಮತ್ತು ಅಮಾಯಕ ವಿದ್ಯಾರ್ಥಿಗಳು ಇದರ ಬಲಿಪಶುಗಳಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಟ್ಟು ಪ್ರಕರಣದ ಕುರಿತು ನ್ಯಾಯಾಂಗ ತನಿಖೆ ನಡೆಸಬೇಕು ಮತ್ತು ಇದರಲ್ಲಿ ಭಾಗಿಯಾದ ಎಲ್ಲಾ ವ್ಯಕ್ತಿಗಳಿಗೂ ಕಠಿಣ ಶಿಕ್ಷೆ ವಿಧಿಸಬೇಕೆಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ಹೇಮಂತ್, ಕಾರ್ಯದರ್ಶಿ ಬಸವರಾಜ್ ಹಾಗೂ ವೀರೇಶ್, ಖಜಾಂಚಿ ಅಮ್ಮುಗ, ಸದಸ್ಯರಾದ ನಂದಗೋಪಾಲ, ಅರವಿಂದ್, ಶಿವಕುಮಾರ್, ವಿವಿಧ ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈಗ ಜಾಹೀರಾತು. ಶ್ರೀ 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 ಮಹಾಮಾತೆ ಕಂಚು ಮಾರಿಯಮ್ಮ ದೇವಿ 286ನೇ ಜಾತ್ರಾ ಮಹೋತ್ಸವ ದಿನಾಂಕ 11/6/2024 ಮಂಗಳವಾರ ತೊಟ್ಟಿಲು ಸಮಾರಂಭ ಸಂಜೆ 5 ಗಂಟೆಯಿಂದ. ದಿನಾಂಕ 12/6/2024 ಬುಧವಾರ ಕುಂಭಮೇಳ ಬೆಳಗ್ಗೆ 7 ಗಂಟೆಯಿಂದ. ದಿನಾಂಕ 13/6/2024 ಗುರುವಾರ ರಥೋತ್ಸವ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ದಿನಾಂಕ 14/6/2024 ಶುಕ್ರವಾರ ಉಚ್ಚಯ ಕಾರ್ಯಕ್ರಮ ಸಂಜೆ 6 ಗಂಟೆಯಿಂದ. ಸಕಲ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ. ಹಾರ್ದಿಕ ಸ್ವಾಗತ ಕೋರುವವರು ಸನ್ಮಾನ್ಯ ಶ್ರೀ ಎನ್.ಎಸ್. ಬೋಸರಾಜು, ಸಚಿವರು, ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ತಂತ್ರಜ್ಞಾನ ಇಲಾಖೆ, ಕರ್ನಾಟಕ ಸರ್ಕಾರ. ಶ್ರೀಮತಿ ನರಸಿಂಹಲು ಮಾಡಗಿರಿ, ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ನಗರಸಭೆ ಸದಸ್ಯರು, ವಾರ್ಡ್ ನಂಬರ್ 20, ರಾಯಚೂರು. ಕಂದಗಡ್ಡೆ ಮಾರಮ್ಮ ದೇವಿ ಜಾತ್ರೆ ಅಂಗವಾಗಿ ಕಂದಗಡ್ಡೆ ಮಾರಮ್ಮ ದೇವಿ ತೊಟ್ಟಿಲು ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಯಿತು. ನಗರದ ವಾರ್ಡ್ ನಂಬರ್ 13ರ ಜಹೀರಾಬಾದ್ ಬಡಾವಣೆಯಲ್ಲಿ ಕಂದಗಡ್ಡೆ ಮಾರಮ್ಮ ದೇವಿ ತೊಟ್ಟಿಲು ಮೆರವಣಿಗೆಗೆ ಚಾಲನೆ ನೀಡಲಾಯಿತು. ಪ್ರತಿ ಮನೆಯವರಿಂದ ತುಂಬಿದ ಬಿಂದಿಗೆಯಿಂದ ತೊಟ್ಟಿಲಿಗೆ ನೀರು ಹಾಕಿ ಪೂಜೆ ಸಲ್ಲಿಸಲಾಯಿತು. ತೊಟ್ಟಿಲು ಮೆರವಣಿಗೆಯು ನಗರದ ಜಹೀರಾಬಾದ್ ಶಾಲಾ ಮುಂಭಾಗದಿಂದ ಆರಂಭವಾಗಿ ಎಂ ಈರಣ್ಣ ವೃತ್ತ, ಅಶೋಕ್ ಡಿಪೋ, ತೀನ್ ಕಂದಿಲ್, ಮಹಾವೀರ ಚೌಕ್ ಮೂಲಕ ಕಂದಗಡ್ಡೆ ಮಾರಮ್ಮ ದೇವಸ್ಥಾನಕ್ಕೆ ತಲುಪಿತು. ಮೆರವಣಿಗೆಯಲ್ಲಿ ಬಡಾವಣೆಯಲ್ಲಿನ ನಿವಾಸಿಗಳು ಕುಂಭ ಕಳಸ ಹೊತ್ತು ಸಾಗಿದರು.
ಮೆರವಣಿಗೆಯಲ್ಲಿ ಡೊಳ್ಳು, ಹಲಗೆ ಮತ್ತು ಬ್ಯಾಂಡ್ ಮ್ಯೂಸಿಕ್ ಭಾಗವಹಿಸಿ ಮೆರುಗು ತಂದರು. ಈ ಸಂದರ್ಭದಲ್ಲಿ ನಗರಸಭೆ ಸದಸ್ಯೆ ಉಮಾ ರವೀಂದ್ರ ಜಲ್ದರ್, ಎಂ ಪವನ್ ಕುಮಾರ್, ಮಧು, ಜಮೀನಿ, ವಾಸುದೇವ, ಭರತ್ ಕುಮಾರ್, ಶ್ರೀನಿವಾಸ, ಸುಭಾಷ್, ರಘು, ಮಹೇಶ್ ಕುಮಾರ್, ಸಾಗರ್, ಪುಟ್ಟು, ರಾಹುಲ್ ಸೇರಿದಂತೆ ಮೆರವಣಿಗೆಯಲ್ಲಿ ಮಹಿಳೆಯರು, ಮಕ್ಕಳು ಅನೇಕರು ಭಾಗವಹಿಸಿದ್ರು. ಜಿಲ್ಲೆಯ ಲಿಂಗಸೂರು ತಾಲೂಕಿನ ಗುಡದನಾಳ ಗ್ರಾಮದಲ್ಲಿ ತಾಯಿ ಮಗಳು ನೇಣಿಗೆ ಶರಣಾದ ಘಟನೆ ನಡೆದಿದೆ. ಗೌಡ ಪೊಲೀಸ್ ಪಾಟೀಲ್, ಕುಮಾರಿ ಅಂಬಿಕಾ ತಂದೆ ಚಂದ್ರಶೇಖರ ಗೌಡ ಪೊಲೀಸ್ ಪಾಟೀಲ್ ಮೃತ ದುರ್ದೈವಿಗಳಾಗಿದ್ದಾರೆ. ಭಾನುವಾರ ರಾತ್ರಿ ಎಂದಿನಂತೆ ಮನೆಯಲ್ಲಿ ಮಲಗಿದ್ದು, ಮನೆಯ ಹೊರಭಾಗದಲ್ಲೇ ಮೃತಳ ಮಗ ಮತ್ತು ಹೆಂಡತಿ ಮಲಗಿದ್ದರು. ಬೆಳಗ್ಗೆ 6 ಗಂಟೆಗೆ ಬಾಗಿಲು ತಟ್ಟಿದ್ರೂ ಏಳಲಿಲ್ಲವೆಂಬ ಕಾರಣಕ್ಕೆ ಸಂಬಂಧಿಕರ ಜತೆ ಬಾಗಿಲು ಮುರಿದು ನೋಡಿದಾಗ ಇಬ್ಬರು ನೇಣಿಗೆ ಶರಣಾದ ದೃಶ್ಯ ಕಂಡು ಬಂದಿದೆ. ನಮ್ಮ ತಾಯಿಗೆ ಮೈಕೈ ನೋವು ಆಗಿದ್ದರಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. 2 ತಿಂಗಳ ಮಾತ್ರೆ ಪ್ರತಿದಿನ ಸೇವಿಸಲು ಹೇಳಿದ್ದರಿಂದ ಅಂದಿನಿಂದ ಮಾನಸಿಕ ಅಸ್ವಸ್ಥಳಾಗಿ ಒಬ್ಬಳೇ ಮಾತನಾಡುತ್ತಿದ್ದಳು. ಇದನ್ನು ಕಂಡು ಜೂನ್ 8ರಂದು ಹುಬ್ಬಳ್ಳಿಯ ಮಾನಸಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿತ್ತು. ಮೃತ ತಾಯಿಯ ಜತೆ ತನ್ನ ತಂಗಿ ಕುಮಾರಿ ಅಂಬಿಕಾ ಅನ್ಯೋನ್ಯವಾಗಿದ್ದಳು. ನಾನು ಸತ್ತರೆ ನಿನಗ್ಯಾರೂ ಇಲ್ಲವೆಂದು ಆಗಾಗ ನನ್ನ ತಂಗಿಗೆ ಹೇಳುತ್ತಿದ್ದಳು. ಸೋಮವಾರ ಬೆಳಗಿನ ಜಾವ ನೇಣಿಗೆ ಶರಣಾಗಿರಬಹುದೆಂದು ಮೃತಳ ಮಗ ಪಂಪನಗೌಡ ಪೊಲೀಸ್ ಪಾಟೀಲ್ ಲಿಂಗಸೂರು ಠಾಣೆಗೆ ನೀಡಿದ ದೂರು ಆಧರಿಸಿ ಪಿಐ ಪುಂಡಲೀಕ ಪಟಾತರ್ ದೂರು ಆಧರಿಸಿ ಸ್ಥಳಕ್ಕೆ ತೆರಳಿ ಪಂಚನಾಮೆ ನಡೆಸಿ ಸಂಶಯಾಸ್ಪದ ಸಾವಿಂದು ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಶಿಸ್ತುಬದ್ಧವಾಗಿ ರೂಪಿಸಲು ರಾಹುಲ್ ತುಕಾರಾಂ ಪಾಂಡ್ವೆ ಸೂಚನೆ. ಜಿಲ್ಲಾ ಪಂಚಾಯಿತಿಯಲ್ಲಿ ಜೀವನೋಪಾಯ ಪರಿಹಾರ ಯೋಜನೆಯಡಿ ಪ್ರಗತಿ ಪರಿಶೀಲನೆ. ಸ್ವಸಹಾಯ ಗುಂಪುಗಳು ಆರ್ಥಿಕ ಬೆಳವಣಿಗೆ ಒತ್ತು ನೀಡಿ ಡಾ. ಟಿ. ರೋಣಿ. ನೀಟ್ ಪರೀಕ್ಷೆ ಅಕ್ರಮ ಕ್ರಮಕ್ಕೆ ಆಗ್ರಹಿಸಿ ಎಐಡಿಎಸ್ಒ ಪ್ರತಿಭಟನೆ. ಕಂಚು ಮಾರಮ್ಮ ಜಾತ್ರಾ ಮಹೋತ್ಸವದ ಅಂಗವಾಗಿ ಜಹೀರಾಬಾದ್ನಲ್ಲಿ ತೊಟ್ಟಿಲು ಮೆರವಣಿಗೆ. ಅನಾರೋಗ್ಯ ಸಮಸ್ಯೆ, ಗುಡದನಾಳ ಗ್ರಾಮದಲ್ಲಿ ತಾಯಿ ಮಗಳು ಆತ್ಮಹತ್ಯೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.